ಗೋಕಾಕ್ದಲ್ಲಿ ಹಾಫ್ ಮ್ಯಾರಥಾನ್ ವೀರ ಒಡೆಯರ ಚಾಲನೆ. ಭಾರತದಲ್ಲಿ ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡಲು ಮುಂದಾಗಬೇಕಿದೆ ಎಂದು ಗೋಕಾಕ್ ನಗರ ಜೆಎಸ್ಎಸ್ ಕಾಲೇಜು ಮೈದಾನದಲ್ಲಿ ರೋಟರಿ ಕ್ಲಬ್ ಗೋಕಾಕ್ ಇವರ ಸಹಯೋಗದಲ್ಲಿ ನಡೆದ ಗೋಕಾಕ್ ಹಾಫ್ ಮ್ಯಾರಥಾನ್ 2025ಕ್ಕೆ ಆಗಮಿಸಿದ ಮೈಸೂರು ಲೋಕಸಭಾ ಸದಸ್ಯ ಯದುವೀರ ಒಡೆಯರು ಇವರು ಹೇಳಿದರು. ನವೆಂಬರ್ ತಿಂಗಳು ಅಂದರೆ ನಮ್ಮ ರಾಜ್ಯೋತ್ಸವ ಇದ್ದಂತೆ. ಅದನ್ನು ನಾವು ಆಚರಿಸುವುದರ ಜೊತೆಯಲ್ಲಿ ಕನ್ನಡವನ್ನು ರಕ್ಷಿಸಬೇಕೆಂದರು. ಅದರ ಜೊತೆಯಲ್ಲಿ ಮೈಸೂರು, ಕೊಡಗಿನಂತೆ ಗೋಕಾಕ್ ನಗರದ ಬೆಟ್ಟ ಗುಡ್ಡಗಳ ಸುಂದರತೆ ಕಾಣುತ್ತಲಿದೆ. 1956ರಲ್ಲಿ ಗೋಕಾಕ್ಗೆ ತಾತ ಶ್ರೀ ಜಯಚಾಮರಾಜ ಒಡೆಯರು ಅವರು ಬಂದಿದ್ದರು. ನೆನಪಿಸುವುದರ ಜೊತೆಯಲ್ಲಿ ಇಲ್ಲಿನ ಪ್ರವಾಸ ನಮಗೆ ತೃಪ್ತಿ ಸಿಕ್ಕಿಲ್ಲ, ಸುಂದರತೆ ನೋಡಲು ಮತ್ತೆ ಬರ್ತೀವಿ ಎಂದು ಆಯೋಜಕರಿಗೆ ಅಭಿನಂದನೆ ಸಲ್ಲಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ಅದರ ಜೊತೆಯಲ್ಲಿ ನಸುಕಿನ ಜಾವ ಮ್ಯಾರಥಾನ್ಗೆ ಚಾಲನೆ ನೀಡಿ ತಾವು ಕೂಡ 10 ಕಿಲೋಮೀಟರ್ ಓಟ ಓಡಿ ಯುವ ಜನತೆಗೆ ಹುರಿದುಂಬಿಸಿದರು. ನಂತರ ಮಹಿಳಾ ಮತ್ತು ಪುರುಷ ವಿಜೇತರಿಗೆ ಯದುವೀರ ಒಡೆಯರು ಮತ್ತು ಸ್ವಾಮೀಜಿಗಳಿಂದ ಬಹುಮಾನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಭಾಗಿಯಾದ ಪ್ರತಿ ಸ್ಪರ್ಧಾಳುಗಳಿಗೆ ಮೆಡಲ್ ನೀಡಿದರು. ಈ ಮ್ಯಾರಥಾನ್ನಲ್ಲಿ ವಯಸ್ಸನ್ನು ಲೆಕ್ಕಿಸದೆ ಚಿಕ್ಕ ಮಕ್ಕಳು, ವೃದ್ಧರು, ಮಹಿಳೆಯರು ಭಾಗಿಯಾಗಿದ್ದರು. ಎಲ್ಲರಿಗೂ ಅಲ್ಪೋಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ವಿಧಾನ ಪರಿಷತ್ ಸದಸ್ಯ ಮುರುಗೇಶ್ ನಿರಾಣಿ, ಗೋಷ್ಗೇರಿ ಮಠದ ಶ್ರೀಗಳು, ಮರಡಿ ಮಠದ ಶ್ರೀಗಳು ಹಾಗೂ ಗೋಕಾಕ್ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಸ್ಪರ್ಧಾಳುಗಳಿಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯವರು, ಆರೋಗ್ಯ ಇಲಾಖೆಯವರು ಕಾಳಜಿ ವಹಿಸಿದರು. ಬೆಟ್ಟ ಹತ್ತೋ ಒಂದು ಸಂದರ್ಭದಲ್ಲಿ ಎಂಥ ಒಂದು ಸುಂದರವಾದಂಥ ನಗರದಲ್ಲಿ ತಾವೆಲ್ಲರೂ ಬದುಕ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಅತ್ಯಂತ ಒಂದು ಶ್ರೇಷ್ಠ ಸ್ಥಳ, ಈ ಹಸಿರು ಹದಕು ಮತ್ತೆ ಸುಂದರವಾದಂಥ ಬೆಟ್ಟಗಳು, ನಂತರ ಒಂದು ಒಳ್ಳೆ ಪರಿಸರ ಏನಿದೆ ಇಲ್ಲಿ, ನಿಜಕ್ಕೂ ಒಂದು ನೀವೆಲ್ಲರೂ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ. ಅದೇ ನಮ್ಮ ಮೈಸೂರು ಕೊಡಗು ತರಾನೇ ಒಂದು ರೀತಿ ಕಾಣುತ್ತೆ ಅಂತ ನಾವು ಹೇಳ್ಬೋದು. ಬಹಳ ಸಂತೋಷವಾಯ್ತು. ಅದೊಂದೇ ಅಲ್ಲ, ಇವತ್ತು ನಾವೆಲ್ಲರೂ ಒಂದು ಒಳ್ಳೆ ಏನು ಫಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ, ಒಂದು ಒಳ್ಳೆ ಫಿಟ್ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂತದ್ದು ಅವಕಾಶ ಸಿಕ್ಕಿದೆ. ಇದು ನೀವೆಲ್ಲರೂ ಯಾವ ರೀತಿ ಭಾಗವಹಿಸ್ತಾ ಇದ್ದೀರಾ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ, ನಮಗೆ ಅದು ದೊಡ್ಡ ಪ್ರೇರಣೆ. ಅದಕ್ಕಾಗಿಯೂ ಕೂಡ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಬೇಕಾಗಿದೆ. ಭಾರತದಲ್ಲಿ ನಮ್ಮ ಏನು ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಪ್ರಧಾನಮಂತ್ರಿಯವರು ವಿಕಸಿತ ಭಾರತಕ್ಕಾಗಿ ಮುಂದುವರಿತಾ ಇದೆ. ಆದರೆ ಒಂದು ಆರೋಗ್ಯಕರ ಸಮಾಜದ ನೆಲೆಗಟ್ಟಲಿನಲ್ಲೇ ಈ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ಆ ನಿಟ್ಟಿನಲ್ಲೂ ಕೂಡ ನೀವೆಲ್ಲರೂ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕಾಗಿದೆ. ಅದಕ್ಕಾಗಿ ನಮ್ಮ ರೋಟರಿ ಏನು ಗೋಕಾಕ್ ಇದೆ ಮತ್ತೆ ಅನೇಕರು ಎಲ್ಲರಿಗೂ ಕೈ ಜೋಡಿಸಿ ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಯಾರು ಮಾಡಿದ್ದಾರೆ, ನಿಜಕ್ಕೂ ಶ್ಲಾಘನೀಯ ಅಂತ ನಾನು ಭಾವಿಸ್ತೀನಿ. ರೋಟರಿ ಗೋಕಾಕ್ ಇದು ಸಂಘಟಿಸಿರುವಂಥದ್ದು ಏನು ಕಾರ್ಯಕ್ರಮ ಇದೆ, ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದ್ರ ಜೊತೆಗೆ ನಮ್ಮ ಜೊತೆ ಓಡ್ತಾ ಇರುವಂಥದ್ದು ಎಲ್ಲರೂ ಹೇಳ್ತಾ ಇದ್ರು ಏನಂದ್ರೆ, ಮೊದಲನೇ ಬಾರಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸೋದು ಅದೇನು ಒಂದು ಸಣ್ಣ ಕೆಲಸ ಅಲ್ಲ, ಬಹಳ ಕಷ್ಟದ ಕೆಲಸ. ಅದು ಎಷ್ಟೋ ಕಡೆ ಅದು ವಿಫಲ ಆಗಿದೆ. ಅದೇ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸೋದಕ್ಕೆ ನಮ್ಮ ರೋಟರಿ ಮತ್ತೆ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಮಗೆ ಮೊದಲನೇ ಬಾರಿ ಗೋಕಾಕಕ್ಕೆ ಆಗಮಿಸುವಂತ ಒಂದು ಸೌಭಾಗ್ಯ ಸಿಕ್ಕಿದೆ. ಅದಕ್ಕೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ರಾಜ್ಯೋತ್ಸವ ಒಂದು ಆಚರಣೆಯಲ್ಲಿ ನಾವು ಭಾಗವಹಿಸಿದ್ವಿ. ನವೆಂಬರ್ ತಿಂಗಳು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ. ಇದೇ ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವ ಆಗಿರುವಂಥದ್ದು, ಅಂದ್ರೆ ರಾಜ್ಯೋತ್ಸವಕ್ಕೆ ಕಾರಣ ಆಗುವಂಥದ್ದು 1956ರಲ್ಲಿ ನಮ್ಮ ಪೂಜನೀಯ ತಾತ್ಮವರಾದಂತಹ ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರವರು ಈ ಭಾಗಕ್ಕೂ ಬಂದಿದ್ರು. ಅಂದ್ರೆ ರಾಜ್ಯೋತ್ಸವ ಆಗಿರೋ ಸಂದರ್ಭದಲ್ಲಿ 69 ವರ್ಷ ಹಿಂದೆ ಅವ್ರು ಇಲ್ಲಿ ಭಾಗಕ್ಕೆ ಬಂದು ಇಲ್ಲಿ DCC ಬ್ಯಾಂಕ್ ಒಂದು ಅರ್ಬನ್ ಬ್ಯಾಂಕಿನ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಉದ್ಘಾಟನೆ ಮಾಡಿ ನಂತರ ಆ ಒಂದು ವಾತಾವರಣದಲ್ಲಿ ಅವ್ರಿಗೆ ಭಾಗವಹಿಸುವಂತ ಸೌಭಾಗ್ಯ ಸಿಕ್ಕಿತ್ತು ನಮಗೆ. ಹೌದು, ಈ ಭಾಗ ಕಿತ್ತೂರು ಕರ್ನಾಟಕ ಅಂದಿನ ಕಾಲದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಗಿತ್ತು. ಆದ್ರೆ ಹೃದಯದಲ್ಲಿ ಎಲ್ಲ ಕನ್ನಡ ಮಾತಾಡುವ ಕ್ಷೇತ್ರ ಒಂದಾಗಿರ್ತಕ್ಕಂಥದ್ದು. ಅದು ಪ್ರಸ್ತುತ ಒಂದು ಒಳ್ಳೆ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ. ಆ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಕನ್ನಡಾಂಬೆ ಭಾರತಾಂಬೆ ಒಂದು ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಕನ್ನಡಾಂಬೆ, ಅದಕ್ಕಾಗಿ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ. ಅದರ ಒಂದು ರಕ್ಷಣೆ ಮಾಡೋ ಮೂಲಕ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ
ನಾವೆಲ್ಲರೂ ಆಗ್ಲೇ ಈ ಉರಿ ಬಿಸಿಲಲ್ಲಿ ನಿಂತಿದ್ದೀರಾ. ಕಾರ್ಯಕ್ರಮ ಮುಂದುವರಿಬೇಕಾಗಿದೆ. ನಮ್ಮ ಗೋಕಾಕ್ ಮತ್ತೆ ಈ ಭಾಗದ ಒಂದು ಪ್ರವಾಸ ಐ ಥಿಂಕ್ ಈ ಸತಿ ನಮಗೆ ಅದರಲ್ಲಿ ತೃಪ್ತಿ ಸಿಕ್ಕಿಲ್ಲ. ನಿಜಕ್ಕೂ ಇನ್ನೊಂದು 2-3 ದಿನ ಅದು ಸಾಲದು, ಆದ್ರೂ ಸಹ ನಾವು ಅದಕ್ಕೆ ಮೀಸಲಿಟ್ಟು ಬರ್ತೀವಿ ಅಂತ ನಮ್ಮ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಶುಭಾಶಯಗಳು. ಈ ಸುಂದರವಾದಂತಹ ಕ್ಷೇತ್ರವನ್ನು ನಿಜಕ್ಕೂ ನಮಗೆ ಏನು ಅನುಭವ ಸಿಕ್ಕಿದೆ, ಇದು ಬಹಳ ಸಿಹಿ ನೆನಪು ಅಂತ ನಾನು ಭಾವಿಸ್ತೀನಿ. ಬರ್ತಾ ಇರ್ತೀವಿ, ನೀವು ಕೂಡ ನಮ್ಮ ಭಾಗಕ್ಕೆ ಬನ್ನಿ. ಮತ್ತೆ ಎಲ್ಲ ಪೂಜನೀಯ ಸ್ವಾಮಿಗಳು, ಜನಪ್ರತಿನಿಧಿಗಳಿಗೂ ಕೂಡ ನಾವು ಆಹ್ವಾನ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ, ಆ ತಾಯಿ ಚಾಮುಂಡೇಶ್ವರಿ, ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಭಾಷೆಯಲ್ಲಿ ಹೇಳಿದ್ವಿ, ಬಹಳ ಸುಂದರವಾದಂತಹ ಕ್ಷೇತ್ರ, ಸುತ್ತಮುತ್ತ ಸುಂದರವಾದಂತಹ ಪರಿಸರ ಇರ್ತಕ್ಕಂಥ ಈ ಒಂದು ನಗರ, ಅತ್ಯಂತ ಒಂದು ಸಿಹಿ ನೆನಪುಗಳು ಇವತ್ತು ಸೃಷ್ಟಿಯಾಗಿದೆ ನಮ್ಮಲ್ಲಿ. ಬಹಳ ನಾವು ಏನು ಸಂತೋಷದಿಂದ ಏನು ಹೇಳೋಕ್ಕಾಗ್ತದೆ. ತಾವು ಕೂಡ ಮ್ಯಾರಥಾನ್ ಭಾಗಿಯಾಗಿದ್ದೀರಿ ಸರ್. ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ, ಅದಕ್ಕಿಂತ ಹೆಚ್ಚಾಗಿ ಭಾರತೀಯರಾಗಿ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಒಂದು ಕೊಡುಗೆ ಕೊಡಬೇಕಾಗಿದೆ. ನಾವೇ ಅದಕ್ಕೆ ಸ್ವಯಂ ಒಂದು ಉತ್ಸಾಹವನ್ನು ಕೂಡ ಭಾಗವಹಿಸಬೇಕಾಗಿದೆ. ಹೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕಾಗಿದೆ. ನಮ್ಮಿಂದ ಅದೇನಾದರೂ ಒಂದು ಸಣ್ಣ ಪ್ರೇರಣೆ ಆದರೂ ಕೂಡ ಅದೇ ಒಂದು ದೊಡ್ಡ ಲಾಭ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸುಂದರವಾದಂಥ ಕ್ಷೇತ್ರದಲ್ಲಿ ನಮಗೆ ಓಡೋಕ್ಕೆ ಅದೇ ಆ ಸೌಂದರ್ಯತೆ ಅಂತ ನೋಡ್ತಾನೆ ಈ ಏನು ಮ್ಯಾರಥಾನ್ ನಮಗೆ ಏನೂ ಅನಿಸಲೇ ಇಲ್ಲ. ಸೊ ಅದಕ್ಕಾಗಿ ಭಾಳ ಸಂತೋಷವಾಯಿತು. ಇಂಥ ಒಳ್ಳೆಯ ಕ್ಷೇತ್ರಕ್ಕೆ ಪ್ರವಾಸ ಮಾಡೋದ್ರ ದೃಷ್ಟಿಯಲ್ಲೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ. ಸೊ ಆ ನಿಟ್ಟಿನಲ್ಲೂ ಕೂಡ ನಮ್ಮ ಬೆಂಗಳೂರು, ಮೈಸೂರು ಏನು ಒಳ್ಳೊಳ್ಳೆ ರನ್ನರ್ಗಳಿದ್ದಾರೆ, ಅವರು ಕೂಡ ಬಂದು ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಈಗಿನ ಯುವ ಜನತೆಗೆ ತಮ್ಮ ಒಂದು ಸಂದೇಶ ಏನು? ಯುವ ಜನತೆ ಇವತ್ತು ಭಾರತೀಯ ಒಂದು ಕ್ರೀಡೆ ಇರ್ಬೋದು, ನಮ್ಮ ಫಿಟ್ ಇಂಡಿಯಾ ಒಂದು ಏನು ಮೂವ್ಮೆಂಟ್ ಇದೆ, ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ. ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಒಂದು ಹೊಣೆ ಇದೆ. ಯುವಕರಾಗಿ ನಾವು ಮುಂಬರುವ ಪೀಳಿಗೆ ಇಂಥ ಒಂದು ಒಳ್ಳೆಯ ಫಿಟ್ನೆಸ್ಸಿನ ಒಂದು ಭಾವನೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ನಾವೇ ಶುರು ಮಾಡಬೇಕಾಗಿದೆ. ನಮ್ಮ ಸಮಯದಲ್ಲಿ ಗೊತ್ತಿರೋ ಭಾರತದಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆಗಳು ಹೆಚ್ಚಾಗಿದೆ. ಡಯಾಬಿಟೀಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದೆಲ್ಲ ಪ್ರಿವೆಂಟಿವ್. ಒಂದು ಒಳ್ಳೆಯ ಫಿಟ್ ಆಗಿರ್ತಕ್ಕಂಥ ಜೀವನವನ್ನು ನಾವು ಒಂದು ಪಾಲಿಸಿದ್ರೆ ನಾವು ನಿಜಕ್ಕೂ ಇದೆಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು. ಸೊ ಅದಕ್ಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮಾಡೋ ಮೂಲಕ ನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯಾಯಾಮ ಮತ್ತು ಫಿಟ್ನೆಸ್ ಬಗ್ಗೆ ನಾವು ಇರಬೇಕಾಗಿರ್ತಕ್ಕಂಥ ಕಾಳಜಿ ಅದು ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಇವತ್ತು ರೋಟರಿ ಕ್ಲಬ್ದವರು ಮ್ಯಾರಥಾನ್ ಮಾಡಿದ್ದಾರೆ ಸರ್. ಇನ್ನು ಮುಂದೆ ಆ ರೋಟರಿ ಕ್ಲಬ್ನ ತಾವು ಇನ್ನೂ ಏನೇನು ಮಾಡಲಿಕ್ಕೆ ಬಯಸ್ತೀರಿ ಸರ್? ಇಡೀ ಭಾರತದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆ ಸಂಸ್ಥೆ, ಒಂದು ಪ್ರದೇಶದ ಎಲ್ಲ ಮುಖಂಡರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಆ ಎಲ್ಲ ಒಂದು ರೋಟರಿ ಒಂದು ಸಂಘಟಿತ ದೃಷ್ಟಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಶ್ಲಾಘನೀಯ. ನಮ್ಮ ಮೈಸೂರು ಭಾಗ ಇರ್ಬೋದು, ಬೆಂಗಳೂರು ಇರ್ಬೋದು, ಇವತ್ತು ಪ್ರಸ್ತುತ ನಮ್ಮ ಗೋಕಾಕ್ ಇರ್ಬೋದು, ಇಂಥ ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮ ಮಾಡೋ ಮೂಲಕ ಶಾಶ್ವತವಾದಂಥ ಒಂದು ಒಳ್ಳೆಯ ಒಂದು ಪರಿಹಾರ ನೀಡೋ ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಶ್ಲಾಘನೀಯ. ಮತ್ತು ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಸೇವೆ, ಇಂಥ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಮತ್ತು ಒಂದು ಒಳ್ಳೆ ಫಿಟ್ ಇಂಡಿಯಾಗಾಗಿ ಒಂದು ಪ್ರೇರಣೆ ನೀಡೋದು. ಮನೋಹರ್ ಮೇಗೇರಿ, BV5 ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.